ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲಾಗಿ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಥರ್ಡ್ T20 ನಡೆಯಲಿದೆ. ಇದು ಬಾಸ್ಪರಾ ಕ್ರಿಕೆಟ್ ಸ್ಟೇಡಿಯಂ, ಗುವಾಹಟಿ, ಅಸ್ಸಾಮಲ್ಲಿ ನಡೆಯಲಿದೆ. ಹಾಗೆ ಇಂಡಿಯಾದವರು ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಂತ ಹೇಳ್ಬೋದು. ಇನ್ನು ಇಂಡಿಯಾ ಸ್ಕ್ವಾಡಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಲೈಕ್ ಜಸ್ಪ್ರೀತ್ ಬುಮ್ರಾ ಅವರು ವಾಪಸ್ ಬಂದರು, ಹರ್ಷದೀಪ್ ಸಿಂಗಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಹಾಗೆ ವರುಣ್ ಚಕ್ರವರ್ತಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಹಾಗೆ ರವಿ ಬಿಷ್ಣಾಯ್ ಅವರು ವಾಪಸ್ ಬಂದಿದ್ದಾರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ನ್ಯೂಜಿಲ್ಯಾಂಡ್ ಕಡೆ ಒಂದು ಚೇಂಜ್ ಇದೆ. ಜೇಮಿಸನ್ ವಾಪಸ್ ಬಂದಿದ್ದಾರೆ. ಜಾಕ್ ಫೋಕ್ಸ್ ಅವರು ಆಲ್ರೆಡಿ ಮ್ಯಾಚಲ್ಲಿ ತುಂಬ ದುಬಾರಿ ಆಗಿದ್ದರು, ಅವರು ವಾಪಸ್ಸು ಪ್ಲೇಯಿಂಗ್ 11 ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಇಂಡಿಯಾ 2-0 ಲೀಡ್ ಮಾಡಿದೆ ಈ ಸರಣಿ. ಈ ಮ್ಯಾಚ್ ಗೆದ್ದರೆ ಸರಣಿ ವಿನ್ ಆಗುತ್ತೆ. ಇಂಡಿಯಾ ತುಂಬ ಸರಣಿ ಕಂಟಿನ್ಯೂಸ್ ಆಗಿ ವಿನ್ ಆಗಿದೆ. ಲಾಸ್ಟ್ ಸರಣಿ ಸೋತಿದ್ದೆ ಅವರು ವೆಸ್ಟ್ ಇಂಡೀಸ್ ಮೇಲೆ 3-2 ಅಂತ ಹೇಳ್ಬೋದು. ಅದು 2023 ಅಂತ ಅಂದ್ಕೊತೀನಿ. ಇದಿಷ್ಟು ಈ ಮ್ಯಾಚ್ನ ಪ್ರಿವ್ಯೂ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ ಜಿಯೋ ಹಾಟ್‌ಸ್ಟಾರಲ್ಲಿ ಲೈವ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಬರೋದಾದರೆ ಶ್ರೀಲಂಕಾ ವರ್ಸಸ್ ಇಂಗ್ಲೆಂಡು ನಿನ್ನೆ 2ನೇ ಒನ್ ಡೇ ಕಂಪ್ಲೀಟ್ ಆಗಿತ್ತು. ಇದು ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೀತು. ಶ್ರೀಲಂಕಾ ಟಾಸಿಂಗ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಒಂದು ಉತ್ತಮ ಸ್ಕೋರ್ ಗಳಿಸಲು ಶ್ರೀಲಂಕಾ ಉತ್ತಮ ಸ್ಕೋರೇ ಗಳಿಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ಅದು ಬ್ಯಾಟಿಂಗಿಗೆ ಅಷ್ಟೊಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರಲಿಲ್ಲ. ಅದು ತುಂಬ ಬ್ಯಾಟ್ಸ್ಮನ್ಗಳು ಹೆಣಗಾಡಿದ್ರು ಅಂತ ಹೇಳ್ಬೋದು ಸ್ಕೋರ್ ಮಾಡಲು. ಇನ್ನು 49.3 ಓವರ್ಗಳಲ್ಲಿ 219 ರನ್ ಗಳಿಸಿ ಆಲ್ಔಟ್ ಆದರು ಶ್ರೀಲಂಕಾ ಅವರು. ಧನಂಜಯ ಡಿ ಸಿಲ್ವಾ ಅವರು 40, ಚರಿತಾ ಅಸಲಂಕ ಕ್ಯಾಪ್ಟನ್ 45, ಇದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಇನ್ನು ಬಾಲಿಂಗ್ನಲ್ಲಿ ಜೇಮಿ ಓವರ್ಟನ್ 2 ವಿಕೆಟ್ ಪಡ್ಕೊಂಡ್ರು, ಆದಿಲ್ ರಶೀದ್ ಅವರು 2 ವಿಕೆಟ್, ಹಾಗೆ ಜೋ ರೂಟ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಒಟ್ಟು 8 ಜನ ಇಂಗ್ಲೆಂಡ್ ಪರ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಚೇಸಿಂಗ್ ಬಂದೆತ್ತಿದ ಇಂಗ್ಲೆಂಡ್ ಕೂಡ ಸ್ವಲ್ಪ ಚೇಸ್ ಮಾಡಲು ಹೆಣಗಾಡ್ತು ಅಂತ ಹೇಳ್ಬೋದು. 46.2 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 223 ರನ್ ಗಳಿಸಿದ್ರು. ಹಾಗೆ ಈ ಮ್ಯಾಚ್ನ 5 ವಿಕೆಟಿಂದ ಗೆದ್ದರು. ಹಾಗೆ ಈ ಸರಣಿ 1-1 ಸಮಬಲ ಆಗಿದೆ. ಇನ್ನು 3ನೇ ಕೊನೆಯ ಪಂದ್ಯ ಡಿಸೈಡರ್ ಆಗಿದೆ. ಇನ್ನು ಬ್ಯಾಟಿಂಗ್ನಲ್ಲಿ ಜೋ ರೂಟ್ ಅವರು 2ನೇ 50 ಹೊಡೆದು, ಫಸ್ಟ್ ಮ್ಯಾಚಲ್ಲಿ 50 ಹೊಡೆದಿದ್ರು. 90 ಬಾಲಿಗೆ 75 ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಪಡ್ಕೊಂಡ್ರು. ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಅವರು 75 ಬಾಲಿಗೆ 42 ಹೊಡೆದ್ರು. ಜೋಸ್ ಬಟ್ಲರ್ ಅವರು ಕಾಮಗಾಡಿ ಲಾಸ್ಟಿಗೆ ಮ್ಯಾಚ್ ವಿನ್ ಮಾಡಿಸಿದ್ರು, 21 ಬಾಲಿಗೆ 30 ಹೊಡೆದು. ವಿಲ್ ಜಾಕ್ಸ್ ಅವರು ನಾಟ್ಔಟ್ ಆಗದೆ 8 ಬಾಲಿಗೆ 8 ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಧನಂಜಯ ಡಿ ಸಿಲ್ವಾ 2, ಜೆಫ್ರಿ ವೆಂಡೆಸಿ ಅವರು 2 ವಿಕೆಟ್ ಪಡ್ಕೊಂಡ್ರು. ಅಶಿತಾ ಫರ್ನಾಂಡೋ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಜೋ ರೂಟ್ ಅವರು ಆಫ್ಟರ್ ಮ್ಯಾಚ್ ಅವರು ಇಂಟರ್ವ್ಯೂಲ್ಲಿ ಹೇಳಿದ್ರು, ಇದು ಒಂದು ಐ ಡೋಂಟ್ ಥಿಂಕ್ ಇಸ್ ಎ ಗ್ರೇಟ್ ವಿಕೆಟ್ ಫಾರ್ ODI ಕ್ರಿಕೆಟ್ ಅಂತ ಹೇಳಿದ್ರು. ಅಂದರೆ ಈ ಪಿಚ್ ODI ಕ್ರಿಕೆಟಿಗೆ ಒಂದು ಉತ್ತಮವಾಗಿರಲಿಲ್ಲ ಅಂತ ಹೇಳಿದ್ರು. ಈವನ್ ಬ್ರೂಕ್ ಅವರು ಹೇಳಿದ್ರು, ಪ್ರಾಬಬ್ಲಿ ದ ವರ್ಸ್ಟ್ ಪಿಚ್ ಐ ಹ್ಯಾವ್ ಎವರ್ ಪ್ಲೇಡ್ ಆನ್, ಅಂದರೆ ನನ್ನ ಜೀವಮಾನದಲ್ಲಿ ಒಂದು ವರ್ಸ್ಟ್ ಪಿಚ್ ನಾನು ಪ್ಲೇ ಮಾಡಿದ್ದು ODI ಕ್ರಿಕೆಟಲ್ಲಿ ಅಂತ ಅವರು ಹೇಳಿಕೆ ಕೊಟ್ಟರು. ಶ್ರೀಲಂಕಾ ಸ್ವಲ್ಪ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಪ್ರಿಪೇರ್ ಮಾಡ್ತಾರೆ, ಆದರೆ ತುಂಬ ವರ್ಸ್ಟ್ ಆಗಿತ್ತು ಅಂತ ಇಂಗ್ಲೆಂಡ್ ಕ್ರಿಕೆಟರ್ಗಳು ಆರೋಪ ಮಾಡಿದ್ರು. ಇನ್ನು ನಿನ್ನೆ WPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಮ್ಯಾಚ್ ನಡೀತು. ಇದು BCI ಸ್ಟೇಡಿಯಂ ಕೊಟಂಬಿ ವಡೋದರಲ್ಲಿ ನಡೀತು. ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಹಾಗೆ ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ RCB ವುಮೆನ್ಸ್ ಅವರು ಒಂದು ಉತ್ತಮ ಸ್ಕೋರ್ ಗಳಿಸಲು ಪರದಾಡ್ದು ಅಂತ ಹೇಳ್ಬೋದು. 20 ಓವರ್ಗಳಿಗೆ 109 ರನ್ನಿಗೆ ಆಲ್ಔಟ್ ಆದರು. ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸ್ಮೃತಿ ಮಂದನ ಒಬ್ಬರೇ 34 ಬಾಲಿಗೆ 38 ಹೊಡೆದಿದ್ದು ಬಿಟ್ಟರೆ ಬೇರೆ ಯಾರಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ನಂದಿನಿ ಶರ್ಮಾ 3 ವಿಕೆಟ್, ಮ್ಯಾರೇಜನ್ ಕ್ಯಾಪ್ ಅವರು 4 ಓವರಿಗೆ 17 ರನ್ 2 ವಿಕೆಟ್, ಹಾಗೆ ಚಿಲ್ಡ್ರೆ ಹೆನ್ರಿ ಅವರು 4 ಓವರ್ ಬಾಲಿಂಗ್ ಮಾಡಿ 22 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಮನಿ ಅವರು 2 ವಿಕೆಟ್ ಪಡ್ಕೊಂಡ್ರು. ಶ್ರೀಚರಣಿ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬಂದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 15.4 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 111 ರನ್ ಹೊಡೆದು ಹಾಗೆ ಈ ಮ್ಯಾಚನ್ನು 7 ವಿಕೆಟಿಂದ ಗೆದ್ದರು. ಇನ್ನು ಲೋರಾ ವರ್ಲ್ಡ್ರತ್ ನಾಟ್ಔಟ್ ಆಗಿದೆ 42 ರನ್ನು. ಜೆಮಿ ರೂಡಿ ಅವರು 24 ರನ್ ಹೊಡೆದ್ರು. ಮರ್ಜನ ಕಾಪ್ ಅವರು 15 ಬಾಲಿಗೆ 19 ಹೊಡೆದ್ರು, ನಾಟ್ಔಟ್ ಆಗಿದೆ. 15 ಬಾಲಿಗೆ 19, ಹಾಗೆ 4 ಓವರಿಗೆ 17 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಮರಿಜನ ಕಾಪ್ ಸೌತ್ ಆಫ್ರಿಕಾ ಪ್ಲೇಯರ್ ಪಡ್ಕೊಂಡ್ರು ಅಂತ ಹೇಳ್ಬೋದು. RCB 6 ಮ್ಯಾಚಲ್ಲಿ 5 ವಿನ್ ಆಗಿ ಟೇಬಲಲ್ಲಿ ಟಾಪ್ ಪೊಸಿಷನಲ್ಲಿದ್ದಾರೆ. ಡೆಲ್ಲಿ 6 ಮ್ಯಾಚಲ್ಲಿ 3 ವಿನ್ ಆಗಿ 3 ಸೋತು ಸೆಕೆಂಡ್ ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬೋದು. ಮೊನ್ನೆ ರೆಡ್ ಕಾರ್ಪೆಟ್ ಈವೆಂಟ್ ಬೇರೆ ಇತ್ತು, ಎಲ್ಲ RCB ಪ್ಲೇಯರ್ಸ್ ಅದರಲ್ಲಿ ಅಟೆಂಡ್ ಮಾಡಿದರು. ಮೋಸ್ಟ್ಲಿ ಪಾರ್ಟಿ ಎಫೆಕ್ಟಿಂದ ಈ ಮ್ಯಾಚ್ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ ಹೇಳ್ಬೋದು. ಇದೊಂದು ಫೈನಲ್ ಮ್ಯಾಚ್ಗಿಂತ ಮೊದಲೇ ಇದೊಂದು ಸೋಲು ಬಂದಿದ್ದು ಉತ್ತಮ ಅಂತಲೇ ಹೇಳ್ಬೋದು. ಒಂದು ಉತ್ತಮ, ಯಾಕಂದರೆ ಒಂದು ಎಚ್ಚೆತ್ತುಕೊಳ್ಬೋದು ಫೈನಲ್ಗಿಂತ ಮೊದಲೇ ಈ ಸೋಲು ಬಂದಿದ್ದು ಅಂತಲೂ ಹೇಳ್ಬೋದು. ಇನ್ನು BBLಲ್ಲಿ ಇವತ್ತು ಪರ್ಸ್ಕಾಚರ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ ಮ್ಯಾಚ್ ಇತ್ತು. ಇದರಲ್ಲಿ ಪರ್ಸ್ಕಾಚರ್ಸ್ ಅವರು 6 ವಿಕೆಟಿಂದ ವಿನ್ ಆದರು. ಹಾಗೆ
BBL ಟ್ರೋಫಿನ ಅವ್ರದ್ದು ಹಾಕ್ಸ್ಕೊಂಡ್ರು. ಇನ್ನು 6ನೇ ಟ್ರೋಫಿ ಕೂಡ ಆಗಿತ್ತು ಇದು ಪರ್ತ್ ಸ್ಕ್ರಾಚರ್ಸ್ಗೆ. ಸಿಡ್ನಿ ಸಿಕ್ಸರ್ಸ್ ಕೂಡ 3 ಟ್ರೋಫಿ ವಿನ್ ಆಗಿದ್ದಾರೆ. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಡೇವಿಡ್ ಪೇನ್ ಅವ್ರು ತೊಗೊಂಡ್ರು. ಹಾಗೆ ಪ್ಲೇಯರ್ ಆಫ್ ದ ಸೀರೀಸ್ ಸ್ಯಾಮ್ ಹಾರ್ಪರ್ ಅವ್ರು ತೊಗೊಂಡ್ರು. ಇನ್ನು ಈ ಮ್ಯಾಚ್ ಪರ್ತ್ ಗ್ರೌಂಡಲ್ಲೇ ನಡೀತು. ಹಾಗೆ ಪರ್ತ್ ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ಪಡ್ಕೊಂಡಿದ್ರು. ಸಿಡ್ನಿ ಸಿಕ್ಸರ್ಸ್ ಪರ ಸ್ಮಿತ್ ಪಿಲಿಪೆ ಹಾಗೆ ಹೆನ್ರಿಕಸ್ 24 ಹೊಡೆದ್ರು ತಲಾ. ಬೇರೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಬಾಲಿಂಗ್ನಲ್ಲಿ ಜಿಲ್ಲಿ ರಿಸೀವ್ಡ್ 3 ವಿಕೆಟ್ಸ್. ಮಹಿ ಬೆಡ್ರ್ಮ್ಯಾನ್ ಅವರು 2 ವಿಕೆಟ್ ಪಡ್ಕೊಂಡು, ಡೇವಿಡ್ ಪೆನ್ ಅವರು 418 ರನ್ ಕೊಟ್ಟು 3 ವಿಕೆಟ್ ಪಡ್ಕೊಂಡು ಮ್ಯಾಚ್ ಕೂಡ ತೊಗೊಂಡು. ಇನ್ನು ಚೇಸಿಂಗ್ ಬಂದೆತ್ತಿದ ಪರ್ತ್ ಸ್ಕಾಚರ್ಸ್ ಅವರು 17.3 ಓವರ್ಗಳಲ್ಲಿ 4 ವಿಕೆಟ್ ಕೊಡ್ಕೊಂಡು 133 ರನ್ ಹೊಡೆದ್ರು. ಮಿಚೆಲ್ ಮಾರ್ಷ್ 44, ಫಿನ್ ಅಲೆನ್ 36, ಹಾಗೆ ಜೋಶ್ ಇಂಗ್ಲಿಷ್ ಅವರು 29 ರನ್ ಹೊಡೆದ್ರು. ಬಾಲಿಂಗ್ನಲ್ಲಿ ಹಸೀನ್ ಅಬ್ಬಟ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಒಂದು ಉತ್ತಮ ಸೀರೀಸ್ ಆಗಿತ್ತು. ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೂ ಕೂಡ ಹೇಳ್ಬೋದು. BBL ಹಿಸ್ಟ್ರಿಲಿ ಪರ್ತ್ ಸ್ಕಾಚರ್ 6 ಸಲ ವಿನ್ ಆಗಿದ್ದಾರೆ 15 ಸೀಸನಲ್ಲಿ ಅಂತಲೂ ಹೇಳ್ಬೋದು. ಇನ್ನು ಇವತ್ತು ಸೌತ್ ಆಫ್ರಿಕಾ T20ಲಿ ಕೂಡ ಫೈನಲ್ ಇದೆ. ಪೆಟ್ರೋಲಿಯಂ ಕ್ಯಾಪಿಟಲ್ ವರ್ಸಸ್ ಸನ್ರೈಸ್ ಈಸ್ಟರ್ನ್ ಕೇಪ್ ಟೌನ್ ಇದೆ. ಈಸ್ಟರ್ನ್ ಕೇಪ್ ಇದೆ. ಇದು ಸನ್ರೈಸ್ ಅವರು 4ನೇ ಸಲ ಕಂಟಿನ್ಯೂ ಆಗಿ ಫೈನಲ್ ಹೋಗಿದ್ದು. ಫಸ್ಟ್ 2 ಸೀಸನ್ ವಿನ್ ಆಗಿದ್ರು. ಹೋದ ಸಲ MI ಮೇಲೆ ಸೋತು ರನ್ನರ್ ಆಫ್ ಆಗಿದ್ರು. ಈಗ ಮತ್ತೆ ಹೋಗಿದ್ದಾರೆ 4th. ಒಂದು ಒಳ್ಳೆ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು. ಆಲ್ರೆಡಿ ಸನ್ರೈಸ್ ಈಸ್ಟರ್ನ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಕೇಪ್ ಟೌನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ನೋಡೋದಾದರೆ ಪೆಟ್ರೋ ಕ್ಯಾಪಿಟಲ್ಸ್ ಕಡೆ ಕೇಶವ್ ಮಹಾರಾಜ್ ಕ್ಯಾಪ್ಟನ್ಸಿ ಆಗಿ ಲೀಡ್ ಮಾಡ್ತಿದ್ದಾರೆ. ಹಾಗೆ ಸೌರವ್ ಗಂಗೂಲಿ ಅವರು ಹೆಡ್ ಕೋಚ್ ಆಗಿದ್ದಾರೆ. ಇನ್ನು ಟ್ರಿಸ್ಟನ್ ಸ್ಟಬ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈ ಕಡೆ ಸನ್ರೈಸ್ ಈಸ್ಟರ್ನ್ ಕೇಪ್ಗೆ. ಸೊ ಒಂದು ಒಳ್ಳೆ ಪೈಪೋಟಿ ಮ್ಯಾಚ್ ನೋಡ್ಬೋದು. ಇದು ಕೂಡ ಜಿಯೋ ಹಾಟ್‌ಸ್ಟಾರಲ್ಲಿ ಲೈವ್ ಇರುತ್ತೆ, ನೋಡ್ಬೋದು. ಇನ್ನು ಸೂಪರ್ ಸ್ಮ್ಯಾಶಲ್ಲಿ ಇವತ್ತು ಕ್ಯಾಡ್ಬರಿ ವರ್ಸಸ್ ನಾರ್ತನ್ ಡಿಸ್ಟ್ರಿಕ್ಟ್ 29ನೇ ಮ್ಯಾಚ್ ನಡೀತು. ಇದು ಹ್ಯಾಗ್ಲಿ ಓವರ್ ಚರ್ಚಿಟಲ್ಲಿ ನಡೀತು. ಕ್ಯಾಡ್ಬರಿ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನಾರ್ತ್ ಡಿಸ್ಟ್ರಿಕ್ಟ್ ಅವರು 14.2 ಓವರ್ಗಳಲ್ಲಿ 124 ರನ್ ಹೊಡೆದಿದ್ರು, 4 ವಿಕೆಟ್ ಕಳ್ಕೊಂಡು. ಅಷ್ಟೊತ್ತಿಗೆ ಮಳೆ ಬಂದ ಕಾರಣ ನೋ ರಿಸಲ್ಟ್ ಅಂತ ಅನೌನ್ಸ್ ಕೂಡ ಮಾಡಿದ್ರು. ಇನ್ನು ರಣಜಿಲಿ ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ ಮ್ಯಾಚು ಇವತ್ತು ಮುಗೀತು. 4ನೇ ದಿನ ಇತ್ತು ಇವತ್ತು. KCS ಕ್ರಿಕೆಟ್ ಗ್ರೌಂಡ್ ಆಲೂರಲ್ಲಿ ನಡೀತಾ ಇತ್ತು ಇದು. ಇನ್ನು ನಿನ್ನೆ ಬ್ಯಾಟಿಂಗ್ ಮುಂದುವರಿಸಿದ ಮಧ್ಯಪ್ರದೇಶ ಅವರು ಡಿಕ್ಲೇರ್ ಮಾಡಿದ್ರು 229ಕ್ಕೆ 8 ವಿಕೆಟ್ ಕಳ್ಕೊಂಡು 75.1 ಓವರ್ಗಳಲ್ಲಿ. ಚೇಸಿಂಗ್ ಬಂದೆತ್ತಿದ ಕರ್ನಾಟಕ ಅವರು 67.5 ಓವರ್ಗಳಲ್ಲಿ 144ಕ್ಕೆ ಆಲ್ಔಟ್ ಆದರು. ಇದರಿಂದ ಮಧ್ಯಪ್ರದೇಶ ಅವರು ಒಂದು ಉತ್ತಮವಾದ ರನ್ ಅಂತರಗಳಿಂದ ಗೆದ್ದರು ಅಂತ ಹೇಳ್ಬೋದು. 217 ರನ್ನಿಂದ ಗೆದ್ದರು. ಕರ್ನಾಟಕ ಪರ ಯಾರೂ ಅಷ್ಟೊಂದು ಒಳ್ಳೆ ಆಡಲಿಲ್ಲ. ಇನ್ನು ಅನೀಶ್ KV ಫಸ್ಟ್ ಇನ್ನಿಂಗ್ಸಲ್ಲೂ 94 ಸಮಥಿಂಗ್ ಹೊಡೆದಿದ್ರು. ಅವರು ಈ ಇನ್ನಿಂಗ್ಸಲ್ಲಿ ಕೂಡ 57 ಹೊಡೆದ್ರು. ಶ್ರೇಯಸ್ ಗೋಪಾಲ್ 26 ಬಿಟ್ಟರೆ, ವಿದ್ಯಾಧರ್ ಪಾಟೀಲ್ 26 ಬಿಟ್ಟರೆ ಎಲ್ಲ ಒಂದಂಕಿಗೆ ಔಟ್ ಆದರು. ಅಗರ್ವಾಲು, ಪಡಿಕಲ್ಲು ಯಾರಿಂದನೂ, ಅಭಿನವ್ ಮನೋಹರ್ ಯಾರಿಂದನೂ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಶರಣ್ ಜೈನ್ ಅವರು ಮತ್ತು ಸಾಗರ್ ಸೋಲಂಕಿ ಅವರು 3 ವಿಕೆಟ್ ಪಡ್ಕೊಂಡ್ರು, ತಲಾ 3 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಮಧ್ಯಪ್ರದೇಶದ ಪ್ಲೇಯರ್ ಆದ ಶರ್ನಾಶ್ ಜೈನ್ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪಡ್ಕೊಂಡ್ರು. ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಟ್ಟರು. ಫಸ್ಟ್ ಇನ್ನಿಂಗ್ಸಲ್ಲಿ 32 ರನ್ ಹೊಡೆದಿದ್ರು. ಹಾಗೆ ಇನ್ನು ಬಾಲಿಂಗ್ನಲ್ಲಿ ಬಂದು ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್ ಕೂಡ ಪಡ್ಕೊಂಡಿದ್ರು. ಹಾಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ 15 ರನ್ ಹೊಡೆದಿದ್ರು. ಅವರು ರಿಟೈರ್ಡ್ ಔಟ್ ಆಗಿದ್ದರು. ಹಾಗೆ ಮತ್ತು ಬಾಲಿಂಗ್ ಬಂದು 3 ವಿಕೆಟ್ ಪಡ್ಕೊಂಡ್ರು. ಒಂದು ಒಳ್ಳೆ ಆಲ್ರೌಂಡರ್ ಪ್ರದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ಕರ್ನಾಟಕ ಒಂದು ಗ್ರೂಪ್ ಬಿಯಲ್ಲಿ ಟಾಪಲ್ಲಿದ್ದರು ಈ ಮ್ಯಾಚ್ಗಿಂತ ಮೊದಲು. ಈಗ 3rd ಪೊಸಿಷನ್ಗೆ ಬಂದಿದ್ದಾರೆ. 6 ಮ್ಯಾಚಲ್ಲಿ 2 ವಿನ್ ಆಗಿ 1 ಲಾಸ್ ಆಗಿ 21 ಪಾಯಿಂಟ್ಸಲ್ಲಿ. ಇನ್ನು MP ಅವರು 22ರಲ್ಲಿದ್ದಾರೆ, ಮಹಾರಾಷ್ಟ್ರ ಅವರು 24ರಲ್ಲಿದ್ದಾರೆ. ಕೊನೆಯ ಮ್ಯಾಚು ಕರ್ನಾಟಕ ಅವರು ವಿನ್ ಆಗಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.